ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ನಾನು ರಾಜ್ಯ ಸರ್ಕಾರನ ಕೇಳ್ತೀನಿ, ಏನಪ್ಪ ದಾಡಿ ನಿಮಗೆ? ಏನು ಮೈ ಮೇಲೆ ಏನೋ ದೆವ್ವ ಬಂದಿದೆಯಾ ನಿಮಗೆ? ಇಲ್ಲ ಯಾರನ್ನ ದೆವ್ವ ಬಿಡಿಸೋರು ಬರಬೇಕಾ? ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ಎಕರೆ ಜಮೀನಿಗೂ ಹೆಚ್ಚು ಜಮೀನು ಆಗಿರೋದು 60,000, ಅಂದಾಜು 60,000 ಎಕರೆ ಮಾತ್ರ ಬಿತ್ತನೆ ಆಗಿರೋದು. ಅಂದರೆ ಏನು ಕಾಮಾಲೆ ಕಣ್ಣ ನಿಮ್ಮದು? ಕಾಮಾಲೆ ಕಣ್ಣ ನಿಮ್ಮದು? ಬೇರೆದೆಲ್ಲ ಕಣ್ಣು ಕಾಣಿಸ್ತೈತೆ. ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಜಿರ್ಲೆ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಧಿಕ್ಕಾರ ಧಿಕ್ಕಾರ ಅಂತ ಕೂಗಾಕಾಗ್ತತೆ. ಇಲ್ಲಿ ರೈತರು ದಿನ ಧಿಕ್ಕಾರ ಕೂಗ್ತಾವ್ರಲ್ಲ ನಿಮಗೆ. ಇಲ್ಲಿ ಬಂದು ರೈತರ ಸಂಕಷ್ಟ ಕೇಳಿದ್ದೀರಾ? ಬಂದ್ರಿ ಕಾಟಾಚಾರಕ್ಕೆ, ಬಂದ್ರಿ ಓಡೋದ್ರಿ. ನಾನು ಸರ್ಕಾರಕ್ಕೆ ಚಾಲೆಂಜ್ ಆಗ್ತಾ ಇದ್ದೀನಿ, ಸವಾಲು. ನನ್ನ 4 ವರ್ಷದ ರೆವಿನ್ಯೂ ಮಿನಿಸ್ಟರ್ ದಾಖಲೆ ತೆಗೆದು ನಾನು ಎಲ್ಲ ಕಡೆನೂ ಡಬಲ್ಲೇ ಕೊಟ್ಟಿದ್ದೀನಿ. ನೀವೇ ಇನ್ನ ಎದ್ದೇ ಇಲ್ಲಲ್ಲ, ಇನ್ನು ಮಂತ್ರಿಮಂಡಲ ರಚನೆಯಲ್ಲೇ ಕಾಲ ಕಳೀತಾ ಇದ್ದೀರಲ್ಲ. ನಿಮ್ ಜ್ಞಾನ ಇಲ್ವಾ? ಈಗ ಒಳ್ಳೊಳ್ಳೆ ಖಾತೆಗಳನ್ನೆಲ್ಲ ಕ್ಲೀನಾಗೆ ಮಾಡ್ಕೊಂಬಿಟ್ರಿ. ಯಾವ್ಯಾವುದು ರೋಲ್ ಕಾಲ್ ಬರ್ತೈತೋ ಹಣ ಬರುವಂಥ ಖಾತೆಗಳನ್ನೆಲ್ಲ ಪಟ ಪಟ್ ಅಂತ ಹಂಚ್ಕೊಂಬಿಟ್ರಿ. ಅರ್ಬನ್ ಡೆವಲಪ್ಮೆಂಟು, ನೀರಾವರಿ, ಹೋಮ್ ಡಿಪಾರ್ಟ್ಮೆಂಟು, RDPR ಏನೇನು ಬರುತ್ತೋ ಅದೆಲ್ಲ ಹಂಚ್ಕೊಂಬಿಟ್ರಿ. ಅಗ್ರಿಕಲ್ಚರ್ಗೆ ಜ್ಞಾನ ಇರಲಿಲ್ವ ನಿಮಗೆ? ಬರಗಾಲ ಬರ್ತತೆ, ಅಗ್ರಿಕಲ್ಚರ್ ಮಿನಿಸ್ಟ್ರು ಫಸ್ಟ್ ಆದ್ಯತೆಯಲ್ಲಿ ಮಾಡಬೇಕು, ನೀವು ರೈತರ ಪರವಾಗಿರೋ ಸರ್ಕಾರ ನಾವು ಅಂತ ಬೊಬ್ಬೆ ಹೊಡಿತೀರಲ್ಲ. ಯಾಕೆ? ಮುಖ್ಯಮಂತ್ರಿಗೆ ಸಮಯ ಇಲ್ಲ, ಬರೀ ದೇವಸ್ಥಾನಗಳು ನಾಮ ಹೇಳ್ಕೊಳೋದು, ತೀರ್ಥ ತಗೊಳೋದು, ವಿಭೂತಿ ಹಾಕ್ಕೊಳೋದು, ನಾನು ಹಿಂದೂ ಅಂತ ತೋರಿಸ್ಕೊಳೋಕ್ಕೆ ಓದ್ತಾ ಇದ್ದಾರೆ ಅಷ್ಟೇ. ನಾವು ಅಲ್ಲ ಅಂತ ಹೇಳಿದವರು ಯಾರು? ಅವರೇ ನಾನು ಹಿಂದೂ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಅದಕ್ಕಿಂತ ಮುಂಚೆ ರೈತರ ಬೆಳೆ ಹಾನಿ ಆಗಿದೆ, ಇದ್ರ ಬಗ್ಗೆ ಗಮನ ಕೊಡಬೇಕಾಯಿತು. ಡೆಲ್ಲಿ ಫೇಲ್ಯೂರ್ ಮುಖ್ಯಮಂತ್ರಿ. ಈ ಬರದ ಸಮೀಕ್ಷೆಯಲ್ಲಿ ಮುಖ್ಯಮಂತ್ರಿ ಫೇಲ್ ಆಗಿದ್ದಾರೆ.